ಇನ್ನು ಸಂಪುಟ ಅನ್ನುವಂಥದ್ದು ಕಾಂಗ್ರೆಸ್ನ ಪಾಲಿಗೆ ಸಂಕಟವನ್ನು ತಂದಿಟ್ಟುಬಿಡ್ತು. ತೀರಾ ಇಷ್ಟರ ಮಟ್ಟಿಗೆ ಆಕ್ರೋಶ ಏಳುತ್ತೆ ಅಂತ ಅವ್ರ ಕನಸು ಮನಸ್ಸರು ಕೂಡ ಅಂದ್ಕೊಂಡಿರಲಿಲ್ಲ. ಏನೇ ಪ್ರಯತ್ನ ಪಟ್ಟರೂ ಕೂಡ ಈ ಆಕ್ರೋಶ, ಈ ಬೇಸರ, ಈ ಬೇಗುದಿ ಇದ್ಯಾವುದೂ ಕೂಡ ತಹಬಂದಿಗೆ ಬರ್ತಾ ಇಲ್ಲ. ಆದರೂ ಕೂಡ ಒಳಗಿಂದೊಳಗೇ ಸಾಕಷ್ಟು ಎಫರ್ಟ್ಗಳನ್ನು ಹಾಕ್ತಾನೇ ಇದ್ದಾರೆ. ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಉಸ್ತುವಾರಿ ನಾಯಕರುಗಳು ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನು ಬೇರೆ ಬೇರೆ ನಾಯಕರುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ KPCC ಅಧ್ಯಕ್ಷರು ಕೂಡ. ಆದರೆ ಇದೆಲ್ಲದರ ಜೊತೆಗೆ ಈಗ ಇನ್ನೊಂದು ಹೊಸ ಗೊಂದಲ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದೆ. ಅದೇನಪ್ಪ ಅಂತಂದರೆ, ಈ ಖಾತೆ ಹಂಚಿದರೆ ಏನಾಗುತ್ತೆ ಅನ್ನುವಂಥದ್ದು. ಈ ಖಾತೆ ಹಂಚಿಕೆ ಇನ್ಯಾವ ಖ್ಯಾತೆಗೆ ಕಾರಣ ಆಗಿಬಿಡುತ್ತೇನೋ ಅನ್ನುವಂಥ ಭಯ, ಆತಂಕ ಕಾಂಗ್ರೆಸ್ ಶುರುವಾಗಿದೆ. ಆದರೆ ಇದೆಲ್ಲದರ ನಡುವೆ DK ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ದೆಹಲಿಗೆ ಹೋಗಿ ಅಂಕಿತ ಬೀಳುತ್ತೆ ನಾಳೆ ಸಂಜೆಯ ಒಳಗಡೆಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕ್ಲಾರಿಟಿ ಕೂಡ ಸಿಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ತಣ್ಣಗಾಗ್ತಿಲ್ಲ ಸಚಿವಾಕಾಂಕ್ಷಿಗಳ ಆಕ್ರೋಶ. ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ. ಎದೆಯೊಳಗಿನ ಬೇಸರ ದಿನದಿನಕ್ಕೂ ಘಾಸಿ ಮಾಡ್ತಿದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಒಂದ್ ಕಡೆ ಆಕಾಂಕ್ಷಿಗಳು ಮೌನಕ್ಕೆ ಶರಣಾಗಿದ್ರೆ, ಮತ್ತೊಂದ್ ಕಡೆ ಬೆಂಬಲಿಗರ ಆಕ್ರೋಶದ ಆಗ್ರಹ ಜೋರಾಗ್ತಿದೆ. ಇಂದು ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯ ಮಣಿಪಾಲ್ ಆಸ್ಪತ್ರೆ ಜಂಕ್ಷನ್ನಲ್ಲಿ ಜಮಾಯಿಸಿದ ಬೆಂಬಲಿಗರು ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಒತ್ತಾಯಿಸಿದ್ರು. ಶಾಸಕರ ಅಸಮಾಧಾನ, ಡಿಕೆಶಿ ಹಾಗೂ ಹರಿಪ್ರಸಾದ್ ಪ್ರತ್ಯೇಕ ಚರ್ಚೆ. ದಿನೇಶ್ ಗುಂಡೂರಾವ್ ಅಸಮಾಧಾನ ಶಮನಕ್ಕೆ ಸಿಎಂ ಡಿಕೆಶಿ ಯತ್ನ. ಶಾಸಕರ ಅಸಮಾಧಾನ ಶುರುವಾದಾಗ್ನಿಂದ ಸಿಎಂ DK ಶಿವಕುಮಾರ್ ಖುದ್ದು ಅಖಾಡಕ್ಕಿಳಿದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಿದ್ದಾರೆ. ಇಂದು KPCC ಕಚೇರಿಯಲ್ಲಿ ಅಧ್ಯಕ್ಷ BK ಹರಿಪ್ರಸಾದ್ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿ ಬಳಿಕ ರಾಮಲಿಂಗಾರೆಡ್ಡಿಯನ್ನ ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ. ಇದಾದ ಬಳಿಕ ಡಾಲರ್ಸ್ ಕಾಲೋನಿಯಲ್ಲಿರುವ ಗುಂಡೂರಾವ್ ನಿವಾಸಕ್ಕೆ ಭೇಟಿ ನೀಡಿದ ಸಿಎಂ DKಶಿ ಸಮಾಧಾನ ಪಡಿಸುವ ಕೆಲಸ ಮಾಡಿದ್ದಾರೆ. ಆದ್ರೆ ದಿನೇಶ್ ಮಾತ್ರ ಇದು ಸೌಜನ್ಯದ ಭೇಟಿ ಅಂದಿದ್ದಾರೆ. ಇಲ್ಲ, ಮನವರಿಕೆ ಮಾಡುವಂಥದ್ದು ಏನಿಲ್ಲ. ಎಲ್ಲ ನನಗೂ ಎಲ್ಲ ವಿಷಯಗಳು ಗೊತ್ತಿದೆ, ಅವ್ರಿಗೂ ಎಲ್ಲ ವಿಷಯಗಳು ಗೊತ್ತಿದೆ. ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಮತ್ತು ನಾವೆಲ್ಲ ಪಕ್ಷದ ನಿಷ್ಠಾವಂತರು ತಾನೆ. ಪಕ್ಷದಲ್ಲಿ ಎಲ್ಲ ನಾವು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಆ ವಿಚಾರದಲ್ಲಿ ಕೆಲವು ಸೌಜನ್ಯದ ಒಂದು ಡಿಸ್ಕಷನ್ ಹೊರತು ಬೇರೆ ಏನಿಲ್ಲ. ಅಸಮಾಧಾನ ಸಹಜ ಎಂದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಟ್ಟಿ ಹೀಗೆ ಬದಲಾಗಿದ್ದನ್ನ ನಾನ್ ನೋಡಿಲ್ಲ, ಕೇಳಿಲ್ಲ ಎಂದ ರಾಜಣ್ಣ. ಶಾಸಕರ ಅಸಮಾಧಾನ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಯತೀಂದ್ರ, ಎಲ್ಲಾ ಪಕ್ಷದಲ್ಲೂ ಇದು ಸಹಜ ಅಂದ್ರು. ರಾಜಣ್ಣ ಮಾತನಾಡಿ, ಕಾಂಗ್ರೆಸ್ ಇತಿಹಾಸದಲ್ಲೇ ಹೀಗೆ ಪಟ್ಟಿ ಬದಲಾಗಿದ್ದನ್ನ ನಾನು ನೋಡಿಲ್ಲ, ಕೇಳಿಲ್ಲ. ಹೈಕಮಾಂಡ್ ಗೊಂದಲದಲ್ಲಿದೆ ಅಂತ ಎಲ್ರೂ ಮಾತಾಡ್ತಿದ್ದಾರೆ ಅಂದ್ರು. ಇಷ್ಟೇ ಅಲ್ಲ, ಸಿದ್ದರಾಮಯ್ಯ ಅಸಮಾಧಾನ ವಿಚಾರಕ್ಕೂ ಯತೀಂದ್ರ, ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ರು. ಪ್ರತಿ ಕಾಲದಲ್ಲೂ ಕೂಡ ಯಾವುದೇ ಸರ್ಕಾರದಲ್ಲಿರಲಿ ಈ ರೀತಿ ಸಂಪುಟ ಪುನಾರಚನೆ ಅಥವಾ ಸಂಪುಟ ವಿಸ್ತರಣೆ ಆದಾಗ ಬಹಳಷ್ಟು ಸಚಿವಾಕಾಂಕ್ಷಿಗಳಿರ್ತಾರೆ. ಯಾರಿಗೆ ಸಚಿವ ಸ್ಥಾನ ಸಿಗಲ್ಲ ಅವ್ರು ಸ್ವಲ್ಪ ಅಸಮಾಧಾನಗೊಂಡೇಗೊಳ್ತಾರೆ. ಅದು ಸಹಜವಾದದ್ದು, ಎಲ್ಲ ಸರ್ಕಾರದಲ್ಲೂ ಎಲ್ಲ ಸಮಯದಲ್ಲೂ ಆಗಿದೆ. ಬಟ್ ಆದರೆ ನಮ್ಮ ವರಿಷ್ಠರು ನಾಯಕರುಗಳು ಅವ್ರನ್ನ ಭೇಟಿ ಮಾಡಿ ಅವ್ರ ಮನವೊಲಿಸಿ ಏನೇ ಅಸಮಾಧಾನ ಇದ್ರು ಅದನ್ನು ಶಮನ ಮಾಡ್ತಾರೆ. ಸೊ ಈಗಲೂ ಕೂಡ ಎಲ್ಲ ಸರಿ ಹೋಗುತ್ತೆ. ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗಲೂ ಪಟ್ಟಿಗಳು ಈ ಥರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ನಾನೇ ತಂದೆಯವ್ರ ಜೊತೆ ಇದ್ದೀನಲ್ಲ, ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಮೂಲೆಗುಂಪನ್ನು ಕೂಡ ಮಾಡಿಲ್ಲ. ಯಾಕೆಂತಂದರೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾದ್ರೆ ತಂದೆಯವ್ರನ್ನ ಕರೆದು ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರು ಏನು ಅಭ್ಯರ್ಥಿಗಳ ಪಟ್ಟಿ ಕೊಟ್ಟಿದ್ರು ಅದನ್ನು ಇಸ್ಕೊಂಡು ಅದರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ನಾವು ಭೇಟಿ ಮಾಡಿಲ್ಲ, ಈಗ 3-4 ದಿವಸದಿಂದ ಭೇಟಿ ಮಾಡಿಲ್ಲ. ಅದು ಹೈಕಮಾಂಡ್ನವರು, ನಾನು ಅದೇ ಹೇಳಿದ್ದಲ್ಲಿ ಮೊದಲೇನೆ 3 ಬಾರಿ ಬದಲಾವಣೆ ಮಾಡಿದ್ದಾರೆ ಲಿಸ್ಟ್ಗಳು. ಇದು ಏನು ತೋರಿಸುತ್ತೆ ಅಂದರೆ ಹೈಕಮಾಂಡ್ನಲ್ಲಿ ಗೊಂದಲ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ. ನಾನು ಮಾತಾಡ್ತಾ ಇಲ್ಲ. ದೆಹಲಿಗೆ ಆಗಮಿಸಿದ ಸಿಎಂ DK ಶಿವಕುಮಾರ್
ಇಂದು ಅಥವಾ ನಾಳೆ ಖಾತೆ ಪಟ್ಟಿಗೆ ಅಂತಿಮ ಮುದ್ರೆ. ಖಾತೆ ಹಂಚಿಕೆ, ಶಾಸಕರ ಮುನಿಸು, ಮಹಿಳಾ ಸಚಿವ ಸ್ಥಾನದ ಭರ್ತಿ ಸಂಬಂಧ ಚರ್ಚೆ ಮಾಡೋಕೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಆಗಮಿಸಿದ್ದಾರೆ. ಇಂದು ರಾತ್ರಿಯೇ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ನಾಳೆ ಬೆಳಿಗ್ಗೆ ದೆಹಲಿಯಿಂದ ಡಿಕೆ ವಾಪಸ್ಸಾಗಲಿದ್ದಾರೆ. ನಾಳೆ ನೂತನ ಸಚಿವರ ಖಾತೆ ಫೈನಲ್ ಆದ್ರೂ ಅಚ್ಚರಿ ಇಲ್ಲ. ದೆಹಲಿಗೆ ತೆರಳೋಕು ಮುನ್ನ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಡಿಕೆಶಿ, ನಾನು ಸಿಎಂ ಆದ್ರೂ ಕಾರ್ಯಕರ್ತ, ಅಧಿಕಾರ ಶಾಶ್ವತ ಅಲ್ಲ ಅನ್ನೋ ಮೂಲಕ ಅಸಮಾಧಾನಿತರಿಗೆ ಕಿವಿಮಾತು ಹೇಳಿದ್ರು. ನಾವೆಲ್ಲ ಕಾರ್ಯಕರ್ತರೆ. ನಾ ಚೀಫ್ ಮಿನಿಸ್ಟರ್ ಆದ್ರೂ ಇಲ್ಲಿ ಕಾರ್ಯಕರ್ತನೆ, ಅದು ನನ್ನ ನಂಬಿಕೆ. ಕಾರ್ಯಕರ್ತರಾಗಿದ್ರೇನೆ ಪಕ್ಷ, ಪಕ್ಷ ಇದ್ರೇನೆ ಸರ್ಕಾರ, ಸರ್ಕಾರ ಇದ್ರೇನೆ ದೇಶ. ಇದು ನಮ್ಮ ತಲೆಯಲ್ಲಿ ಎಲ್ಲರೂ ಕೂಡ ಇರಬೇಕು. ಅಧಿಕಾರ ಯಾವತ್ತು ಎಲ್ಲರಿಗೂ ಟೆಂಪ್ರರಿನೇ, ಎಲ್ಲರೂ ಕೂಡ ಸೇವೆ ಮಾಡಬೇಕು ಅಂತ ಹೇಳಿ ಮನೋಭಾವ ಇಟ್ಕೊಂಡು ನಾವು ಬಂದಿದ್ದೇವೆ. ಖಾತೆ ಹಂಚಿಕೆ ವಿಚಾರವಾಗಿ ಮಾತನಾಡಿದ ಈಶ್ವರ್ ಖಂಡ್ರೆ, ಎಲ್ಲಾ ಸುಗಮ ಆಗುತ್ತೆ ಅಂದ್ರು. ಮಧು ಬಂಗಾರಪ್ಪ ನಮ್ಮನ್ನ ಸ್ಕೂಲ್ಗೆ ಸೇರಿಸ್ತಾರಾ, ಕಾಲೇಜ್ಗೆ ಸೇರಿಸ್ತಾರಾ ಅನ್ನೋದನ್ನ ನೋಡ್ಬೇಕು ಅಂದ್ರು. ಯಾವುದು ಗೊಂದಲ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಖಾತೆ ಹಂಚಿಕೆ ಎಲ್ಲ ಬಹಳ ಸುಗಮವಾಗಿ ಆಗುತ್ತದೆ. ನಮ್ಗೆ ಇನ್ನು ಸ್ಕೂಲಿಗೆ ಸೇರಿಸ್ತಾರ, ಕಾಲೇಜಿಗೆ ಸೇರಿಸ್ತಾರ, ನಂಗೆ ಗೊತ್ತಿಲ್ಲ ಎಲ್ಲಿ ಸೇರಿಸ್ತಾರೆ ಅಂತ. ಸ್ಕೂಲಲ್ಲಂತೂ 98.08% ತಗೊಂಡು ಪಾಸ್ ಮಾಡಿಬಿಟ್ಟು ಬೇರೆ ಕಡೆಗೆ ಸೇರಿಸ್ತಾರ, ಅದು ಗೊತ್ತಿಲ್ಲ. ಮತ್ತು ಮುಂದೆ ಕಳಿಸ್ಬೇಕಲ್ಲ, ನಂಗೆ ಗೊತ್ತಿಲ್ಲ. ನಾಳೆ ಮೋಸ್ಟ್ಲಿ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಹೋಗ್ತಾರೆ ಡೆಲ್ಲಿಗೆ, ಅಲ್ಲಿಂದ ಎಲ್ಲ ತೀರ್ಮಾನ ಆಗಬೇಕಾಗತ್ತೆ. ಆದಮೇಲೆ ಗೊತ್ತಾಗತ್ತೆ, ನೋಡೋಣ. ನೆಕ್ಸ್ಟ್ ವಿಸಿಟಿಗೆ ಹೋಗೋಣ. ಜಯರಾಜ್ ಕೊತ್ವಾಲ್ ಶಿಷ್ಯಂದಿರ ಆಡಳಿತ ಎಂದ ರಾಮುಲು. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದು ಯಾರು ಎಂದು ಖಂಡ್ರೆ ಕಿಡಿ. ಶಾಸಕರ ಅಸಮಾಧಾನಕ್ಕೆ ಕುಟುಕಿದ ರಾಮುಲು, ರಾಜ್ಯದಲ್ಲಿ ಜಯರಾಜ್ ಹಾಗೂ ಕೊತ್ವಾಲ್ ಶಿಷ್ಯಂದಿರು ಆಡಳಿತ ನಡೆಸುತ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಈ ಮಾತಿಗೆ ಕೌಂಟರ್ ಕೊಟ್ಟ ಈಶ್ವರ್ ಖಂಡ್ರೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ಯಾರು ಅಂತ ಖಾರವಾಗಿ ತಿವಿದಿದ್ದಾರೆ. ಬಹುಶಃ ಈ ರಾಜ್ಯದಲ್ಲಿ BK ಮತ್ತು DK ಸೇರಿದ್ದಾರೆ ಅಂದ್ರೆಗಿನ ಹೆಂಗಿರ್ಬೋದು ನೋಡ್ರಿ ಅವರಿಬ್ಬರ ಆಟ. ನಿಮಗೆ ಗೊತ್ತಿರುತ್ತೆ. ನನ್ನ ಬಾಯಿಂದ ಬಿಡಿಸ್ಕೊಳ್ಳೋದು ಬೇಕಾಗಿಲ್ಲ. ಕೊತ್ವಾಲ್ ಅವರು ಇರ್ಬೋದೇನೋ, ಜಯರಾಜ್ ಇರ್ಬೋದೇನೋ. ನಮ್ಮ ಕ್ಲಾರಿಟಿ ಕೊತ್ವಾಲು ಮತ್ತು ಜಯರಾಜ್ ಅವರು ಶಿಷ್ಯಂದ್ರು ಇವತ್ತು ಈ ರಾಜ್ಯವನ್ನು ಆಳಂತ ಆಗ್ತಾ ಇದೆ. ಇಬ್ಬರಿಗೆ ಆ ಕಡೆ ಈ ಕಡೆ ಇಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಇರೋ ಕಾರಣ ಅವ್ರು ಇವತ್ತೊಂದು ದೊಡ್ಡ ಇಬ್ಬರಿಗೆ ಗುರುಗಳಲ್ಲ. 2028ರಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಅವರಿಗೆ ಎಲ್ಲ ಮನದಟ್ಟಾಗಿದೆ. ಹತಾಶ ಮನೋಭಾವದಿಂದ ಈ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಳಿ, ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದವ್ರು ಯಾರು? ಅವ್ರು ಮಾಡಿದ್ರ ಬೇರೆ ಯಾರಾದರೂ ಮಾಡಿದ್ದಾರೆ? ಈ ಬೆಳ್ಳಾರಿ ಕುಖ್ಯಾತಿ ತಂದಂಥವ್ರು ಯಾರು? ಇದೇ ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಇವರೆಲ್ಲ ಕೂಡ ಮಾಡಿದ್ರಲ್ಲ. ಮತ್ತು ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ? ಶಾಸಕರ ಅಸಮಾಧಾನ, ಖಾತೆ ಹಂಚಿಕೆ, ಮಹಿಳಾ ಸಚಿವ ಸ್ಥಾನ ಎಲ್ಲಾ ವಿಚಾರಕ್ಕೂ ಶೀಘ್ರದಲ್ಲೇ ಫುಲ್ ಸ್ಟಾಪ್ ಬೀಳಲಿದೆ. ಇದೇ ಕಾರಣಕ್ಕೆ ಸಿಎಂ ದೆಹಲಿಗೆ ಹಾರಿದ್ದು ನಾಳೆಯೊಳಗೆ ಗೊಂದಲಗಳಿಗೆ ಇತಿಶ್ರೀ ಹಾಡುವ ಸಾಧ್ಯತೆ ಇದೆ. ಆದರೆ ವಿಪಕ್ಷಗಳ ನಾಯಕರು ಖಾತೆ ಹಂಚಿಕೆ ಆದ್ರೂ ಅಸಮಾಧಾನ ಭುಗಿಲೇಳುತ್ತೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.